ಬಿಡದಿಯಲ್ಲಿ ಎರಡು ಏರ್ಪೋರ್ಟ್ಗಳನ್ನು ಮಾಡ್ತಾರಾ ಅಂತಂದ್ರೆ ಇಲ್ಲ. ಆರೋಹಳ್ಳಿ ಮತ್ತು ಕುಣಿಗಲ್ ರಸ್ತೆಯಲ್ಲಿ ಏರ್ಪೋರ್ಟ್ಗಳನ್ನು ಮಾಡುವಂತಹ ಸಾಧ್ಯತೆ ಈಗ ಸದ್ಯ ಪರಿಶೀಲನೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕೇಂದ್ರ ವಿಮಾನಯಾನ ಅಧಿಕಾರಿಗಳು ಪರಿಶೀಲನೆಯನ್ನ ಆರಂಭ ಮಾಡಿದ್ದಾರೆ. 2-3 ದಿನದಲ್ಲಿ ಈ ಒಂದು ಪರಿಶೀಲನೆ ಕಾರ್ಯ ಮುಕ್ತಾಯವಾಗುತ್ತೆ. ಬಹುತೇಕ ಹಾರೋಹಳ್ಳಿ ಅಥವಾ ಕುಣಿಗಲ್ ಆಸುಪಾಸ್ನಲ್ಲಿ ಏರ್ಪೋರ್ಟ್ ಮಾಡುವಂತಹ ಸಾಧ್ಯತೆಗಳಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಕೇಂದ್ರ ವಿಮಾನಯಾನ ಅಧಿಕಾರಿಗಳು ಬಂದಿದ್ರು, ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಲ್ಲಿ ಮಾಡಬಹುದು ಅನ್ನೋದಕ್ಕೆ ಸೂಕ್ತ ಜಾಗವನ್ನ ಚೆಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸೂಕ್ತ ವಾತಾವರಣ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಅದರ ಬಗ್ಗೆ ಎಂಬಿ ಪಾಟೀಲ್ ಕೂಡ ಮಾತನಾಡೋ ಮೂಲಕವಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಬಂದಿದ್ದಾರೆ, ಸೆಂಟ್ರಲ್ ಟೀಮ್ ಬಂದಿದ್ದಾರೆ. ನಾನು ಹೇಳಿದ್ದಲ್ಲಿ 7ರಿಂದ 9 ನಿನ್ನೆ ಇವತ್ತು ನಾಳೆ 3 ದಿನ ಇದ್ದು ಎಲ್ಲ ಏನು ಸ್ಥಳಗಳಿದ್ದಾವೆ ಆ ಸ್ಥಳಗಳನ್ನ ಪರಿಶೀಲನೆ ಮಾಡ್ತಾರೆ, ವೀಕ್ಷಣೆ ಮಾಡಿ ವಾಪಸ್ ಡೆಲ್ಲಿಗೆ ಹೋಗಿ ಅವರು ಏನು ನಿವೇಶನಗಳಿದ್ದಾವೆ, ಅವು ಜಾಗಗಳಿದಾವೆ, ಆ ಜಾಗಗಳು ಸೂಕ್ತವಾಗಿದ್ದಾವಲ್ಲ ಅಂತೇಳಿ ಅದು ರಿಪೋರ್ಟ್ ಕೊಡ್ತಾರೆ. ಅವ್ರು ಕೊಟ್ಟಾದಮೇಲೆ ಮುಂದೆ ನಾವು DPR ಅನ್ನು ರೆಡಿ ಮಾಡಬೇಕಾಗ್ತದೆ, ವಿಸಿಬಿಲಿಟಿ ಸ್ಟಡೀಸ್ಗೆ. ಹಾಗೆ ನಾವೆಲ್ಲ ಹೇಳೋದೆಲ್ಲ ಹೇಳಿದ್ದೇವೆ. ಈಗ ನೆಲಮಂಗಲ ಒಂದು ಕಡೆ ಮತ್ತು ಬಿಡದಿ ಒಂದು ಕಡೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಯಾವುದು ನಾವು ಹೇಳೋದಕ್ಕಿಂತ ಅವರು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತಾರೆ. ಟೆಕ್ನಿಕಲ್ ಫೀಸಿಬಿಲಿಟಿ ಹಿಂದೆ ಬಿಡದಿಯಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಸ್ತಾವನೆ ಬಂದಾಗ ಟೆಕ್ನಿಕಲ್ ಟೀಮು ಈ ಭಾಗದಲ್ಲಿ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾವು ದೇವನಹಳ್ಳಿಗೆ ಹೋದ್ವಿ. ಈಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ನಿನ್ನೆ ಇವತ್ತು ನಡೆದಿರುವಂತಹ ಪರಿಶೀಲನೆಯಲ್ಲಿ ಫೈನಲಿ ಎಲ್ಲ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಸಿಗ್ತಾ ಇದೆಯಂತೆ. ಜೊತೆ ಒಂದು 3 ದಿನಗಳ ಕಾಲದ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ಸಹಜವಾಗಿ ಈಗಲೇ ಹೇಳೋದು ಕಷ್ಟ. ಮತ್ತಿಲ್ಲ ಇಲ್ಲೂ ಕೂಡ ಅವ್ರು ಪರಿಶೀಲನೆ ಮಾಡಿದ ನಂತರವೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿರಲ್ಲ. ಯಾಕಂದರೆ ಅವ್ರು ಟೆಕ್ನಿಕಲಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ಆನಂತರವೂ ಕೂಡ ಅವ್ರು ಪರಿಶೀಲನೆ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡಿದ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಅವರು ಮಾಹಿತಿಯನ್ನು ಅಧಿಕೃತವಾಗಿ ಹಂಚಿಕೊಳ್ತಾರೆ. ಹಾಗಾಗಿ ಈಗ ಅವರು ಅಂದರೆ ರಾಜ್ಯ ಸರ್ಕಾರ ಗುರುತಿಸಿರುವಂಥ 2 ಸ್ಥಳಗಳು, ಪ್ರಮುಖವಾಗಿ ಹಾರೋಹಳ್ಳಿ ಮತ್ತು ಕುಣಿಗಲ್ ರಸ್ತೆ, ಅಂದರೆ ನಮ್ಮ ನೆಲಮಂಗಲದಿಂದ ಕುಣಿಗಲ್ ಮಾರ್ಗದಲ್ಲಿರುವಂಥ ರಸ್ತೆ ಏನಿದೆ ಅಲ್ಲಿ ಸಮೀಪದ ಜಾಗ ಅನ್ನುವಂಥದ್ದನ್ನ ಈಗ ಅವರು ಗುರುತಿಸಿರುವಂಥದ್ದು 2 ಜಾಗ ರಾಜ್ಯ ಸರ್ಕಾರದ ಕಡೆಯಿಂದ. ಅಂದರೆ ಕೈಗಾರಿಕಾ ಇಲಾಖೆಯಿಂದ ನಾವು ಯಾವುದನ್ನು ಜಾಗವನ್ನು ನಾವು ಸೂಕ್ತವಾಗಿ ಅಂತ ಪರಿಗಣಿಸ್ಬೋದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಅವರಿಗೆ ಕೊಟ್ಟಿರುವಂಥ ಮಾಹಿತಿ. ಆ 2 ಸ್ಥಳಗಳ ಪರಿಶೀಲನೆಯಲ್ಲಿ 2ರಲ್ಲಿ ಯಾವುದು ಸೂಕ್ತ ಅನ್ನುವಂಥದ್ದು ಅವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ವಿಚಾರಗಳಿರ್ತವೆ. ಟೆಕ್ನಿಕಲಿ ಆಗಿ ಅಂದರೆ ಏರ್ಪೋರ್ಟಿಂದ ಎಷ್ಟು ಅಂತರದಲ್ಲಿದ್ದಾವೆ ಅಥವಾ ಏರಿಯಲ್ ವ್ಯೂ ಏನಿದೆ, ಹಾಗೆ ಏರಿಯಲ್ ಸರ್ವೆ, ಇವೆಲ್ಲವೂ ಕೂಡ ಬೇರೆ ಬೇರೆ ವಿಚಾರಗಳಿರ್ತವೆ. ತಾಂತ್ರಿಕವಾಗಿ ಸಿಗಬಹುದಂಥ ಜಾಗ, ಅದರ ಸುತ್ತಮುತ್ತಲಿನ ಪ್ರದೇಶ, ಅಲ್ಲಿಗೆ ಯಾವ ರೀತಿಯ ಸಂಪರ್ಕ ಸಾಧ್ಯ ಆಗುತ್ತೆ, ಅದು ಎಷ್ಟು ಕಡೆಗೆ ಅದು ಅನುಕೂಲ ಆಗುತ್ತೆ ಅನ್ನೋದು ಸೇರಿದಂತೆ ಎಲ್ಲ ರೀತಿಯ ಸಾಕಷ್ಟು ವಿಚಾರಗಳು ಇದರಲ್ಲಿ ಪ್ರಸ್ತಾಪ ಆಗ್ತವೆ. ಹಾಗಾಗಿ ಅವೆಲ್ಲವನ್ನು ಟೆಕ್ನಿಕಲಿ ಅನಲೈಸ್ ಮಾಡಿ ಸರ್ಕಾರಕ್ಕೆ ಅಂತಿಮವಾಗಿ ಒಂದು ಮಾಹಿತಿ ರವಾನೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ 3 ದಿನಗಳ ಮಟ್ಟಿಗೆ ಪರಿಶೀಲನೆ ಅಂತೂ ನಡೀತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.